ಇನ್ನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯದ ವಿರುದ್ಧ ಬಿಸಿಸಿಐ ಈಗ ಸಮರ ಸಾರಿದೆ. ಬಾಂಗ್ಲಾ ಕ್ರಿಕೆಟ್ ಆಟಗಾರರನ್ನ ಐಪಿಎಲ್ನಿಂದ ಕೈಬಿಡುವುದಕ್ಕೆ ನಿರ್ಧರಿಸಿದೆ. ಈಗಾಗಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೂ ಕೂಡ ಆಟಗಾರರನ್ನ ತೆಗೆದುಹಾಕುವುದಕ್ಕೆ ಬಿಸಿಸಿಐ ಸೂಚನೆ ಕಳಿಸಿದೆ. ಐಪಿಎಲ್ನಿಂದ ಬಾಂಗ್ಲಾ ಆಟಗಾರನಿಗೆ ಗೇಟ್ ಪಾಸ್. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿದೆ. ಈಗಾಗಲೇ ಎರಡೂ ದೇಶಗಳ ಮಧ್ಯೆ ವಿಮಾನ ಹಾರಾಟಗಳು ಅರ್ಧಕ್ಕರ್ಧ ಸ್ಥಗಿತವಾಗಿದೆ. ವೀಸಾ ಕೇಂದ್ರಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಐಪಿಎಲ್ ಕ್ರಿಕೆಟ್ಗೂ ಬಾಂಗ್ಲಾ ರಕ್ತಕ್ರಾಂತಿಯ ಬಿಸಿ ತಟ್ಟಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಡಿಸೆಂಬರ್ನಲ್ಲಷ್ಟೇ ಬಾಂಗ್ಲಾ ವೇಗದ ಬೌಲರ್ ಮುಸ್ತಾಫಿಜುರ್ ರೆಹಮಾನ್ರನ್ನ ಹರಾಜಿನಲ್ಲಿ ಖರೀದಿಸಿತ್ತು. ಮೂಲ ಬೆಲೆ 2 ಕೋಟಿ ಇದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೆಕೆಆರ್ ಹಠಕ್ಕೆ ಬಿದ್ದು ಹರಾಜಿನಲ್ಲಿ ಭಾಗಿಯಾಗಿದ್ರು. ಕೊನೆಗೆ ಕೆಕೆಆರ್ 9 ಕೋಟಿ 20 ಲಕ್ಷಕ್ಕೆ ಬಾಂಗ್ಲಾದ ರೆಹಮಾನ್ನನ್ನ ಖರೀದಿಸಿತ್ತು. ಈಗ ಕೆಕೆಆರ್ ತಂಡದಿಂದ ರೆಹಮಾನ್ರನ್ನ ಕೈಬಿಡುವಂತೆ ಕೆಕೆಆರ್ ಆಡಳಿತ ಮಂಡಳಿಗೆ ಬಿಸಿಸಿಐ ಮನವಿ ಮಾಡಿದೆ. ಬಾಂಗ್ಲಾದವರನ್ನ ಹೊರತುಪಡಿಸಿ ಬೇರೆ ಆಟಗಾರರನ್ನ ಕೆಕೆಆರ್ಗೆ ಸೇರಿಸಿಕೊಳ್ಳುವಂತೆಯೂ ಬಿಸಿಸಿಐ ಸಲಹೆ ನೀಡಿದೆ. ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂ ಸಜೀವ ದಹನ. ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ಶೇಖ್ ಹಸೀನಾರನ್ನ ಹಸ್ತಾಂತರಿಸುವವರೆಗೂ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಇದು ಬಾಂಗ್ಲಾದೇಶದ ಬೀದಿ ಬೀದಿಯಲ್ಲೂ ಬಾಂಗ್ಲಾ ಮುಸ್ಲಿಂ ಯುವಕರು ಪ್ರತಿಭಟನೆಯಲ್ಲಿ ಮಾಡ್ತಿರೋ ಘೋಷಣೆಗಳು. ಹಾಗಾಗಿನೇ 3 ತಿಂಗಳಲ್ಲಿ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ 3,000ಕ್ಕೂ ಹೆಚ್ಚು ಹಲ್ಲೆ, ಗಲಾಟೆ, ದೌರ್ಜನ್ಯ, ಆಸ್ತಿನಾಶ ಮಾಡಿರುವ ಪ್ರಕರಣ ದಾಖಲಾಗಿದೆ. ಇಲ್ಲಿವರೆಗೂ 9ಕ್ಕೂ ಹೆಚ್ಚು ಹಿಂದೂಗಳನ್ನ ಕೊಂದಿದ್ದಾರೆ. ದೀಪು ಚಂದ್ರದಾಸ್ನನ್ನ ಹೊಡೆದು ಸಾಯಿಸಿ ಆತನ ಶವವನ್ನ ಸುಟ್ಟು ಹಾಕಿದ್ರು. 2024ರ ಆಗಸ್ಟ್ನಲ್ಲಿ ಬಾಂಗ್ಲಾ ಪೊಲೀಸ್ ಇಲಾಖೆಯಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಬಾಬುನನ್ನ ಕೊಂದು ಹಾಕಿದ್ರು. ಹರಗೋಬಿಂದ ದಾಸ್ ಮತ್ತು ಚಂದನ್ ದಾಸ್ ಅನ್ನೋರನ್ನ ಮುರ್ಷಿದಾಬಾದ್ನಲ್ಲಿ ಇಸ್ಲಾಮಿಕ್ ಗುಂಪೊಂದು ಕ್ರೂರವಾಗಿ ಕಡಿದು ಕೊಂದಿತ್ತು. ಮೊನ್ನೆ ಅಂದ್ರೆ ಡಿಸೆಂಬರ್ 31ರಂದು ಖೊಖೋನ್ ದಾಸ್ ಮೇಲೆ ಇಸ್ಲಾಮಿಕ್ ಗುಂಪು ಹಲ್ಲೆ ಮಾಡಿ ಬೆಂಕಿ ಹಚ್ಚಿತ್ತು. ಆದ್ರಿವತ್ತು ಖೊಖೋನ್ ದಾಸ್ ಜೀವ ಬಿಟ್ಟಿದ್ದಾರೆ. ಈಗಲೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಭೀಕರ ದಾಳಿಗಳು ನಿರಂತರವಾಗಿ ನಡೆಯುತ್ತಾನೇ ಇದೆ. ನಾವೇ ಕೊಂದಿದ್ದು ಬಾಂಗ್ಲಾ ಪೊಲೀಸರಿಗೆ ಆವಾಜ್. ಬಾಂಗ್ಲಾದೇಶದಲ್ಲಿ ಆಗಸ್ಟ್ 5, 2024ರಂದು ಹಬೀಗಂಜ್ ಜಿಲ್ಲೆಯ ಬನಿಯಾಚಾಂಗ್ನಲ್ಲಿ ಎಸ್ಐ ಸಂತೋಷ್ ಬಾಬು ಅವರನ್ನ ಗುಂಪೊಂದು ಹತ್ಯೆ ಮಾಡಿತ್ತು. ಅವತ್ತು ಸಂತೋಷ್ ಬಾಬುನನ್ನ ಕೊಂದು ಹಾಕಿದ್ದು ನಾವೇ ಅಂತ ಬಾಂಗ್ಲಾದೇಶದ ಪೊಲೀಸರಿಗೆ ಇಸ್ಲಾಮಿಕ್ ಯುವ ಮುಖಂಡನೊಬ್ಬ ಹೇಳಿದ್ದಾನೆ. ನಮ್ಮ ದಾರಿಗೆ ಅಡ್ಡಿಪಡಿಸಿದ್ರೆ ಯಾರನ್ನೂ ಉಳಿಸಲ್ಲ ಅಂತ ಇಸ್ಲಾಮಿಕ್ ಯುವಕ ಬಾಂಗ್ಲಾ ಪೊಲೀಸರಿಗೆ ಎಚ್ಚರಿಕೆ ನೀಡಿ ಭಯ ಹುಟ್ಟಿಸ್ತಿರೋ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ಇಸ್ಲಾಮಿಕ್ ಗುಂಪು ಟಾರ್ಗೆಟ್ ಮಾಡಿ ಹತ್ಯೆ ಮಾಡುತ್ತಿರೋದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.